ನನ್ನ ಪ್ರಾಮಾಣಿಕತೆ, ನನ್ನ ಪಕ್ಷ ನಿಷ್ಠೆ ಮತ್ತು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ವಿಶ್ವಾಸ, ಪೂಜ್ಯ ದೇವೇಗೌಡರ ಮೇಲೆ ನಾನು ಇಟ್ಟಿರ್ತಕ್ಕಂತಹ ಭಕ್ತಿ, ಕುಮಾರಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂತಹ ಭಕ್ತಿ, ನಮ್ಮ ಮಾನ್ಯ ನಿಖಿಲಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂತಹ ವಿಶ್ವಾಸವನ್ನ ಪರಿಗಣಿಸಿ ಮಾನ್ಯ ಶಾಸಕರು ಇವತ್ತು ನಮಗೆ ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿ ಸ್ಥಾನಮಾನ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎರಡನೇ ವಿಚಾರ, ಇವತ್ತೇನು ನನಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಲೆನಾಡಿನ ಮೂವಣ್ಣರ ಸ್ಥಾನಮಾನ ಕೊಟ್ಟಿದ್ದಾರೆ ಮತ್ತು ಹಿಂದೂ ಮುಖಂಡರಿಗೆ ನಮ್ಮ ಹೇಮಂತ್ ಅವ್ರಿಗಾಗ್ಬೋದು ಎಲ್ಲರಿಗೂ ಸ್ಥಾನಮಾನ ಕೊಟ್ಟಿದ್ದಾರೆ. ನಾನು ನೂತನ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊತೀನಿ ಮತ್ತು ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊತೀನಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವ, ನಾವೆಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಪಕ್ಷದ ಸಂಘಟನೆಯನ್ನ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಶಕ್ತಿಯಾಗಿ ಭದ್ರಕೋಟೆ ಅಂತ ಹೇಳಿದೆ ಕ್ಯಾಪಟೆ. ಈ ಭದ್ರಕೋಟೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಶಾಶ್ವತವಾಗಿ ಮಾಡುವಂತಕ್ಕಂಥ ಮಾತನ್ನ ಹೇಳ್ತಾ, ಈ ರೀತಿ ಪಕ್ಷವನ್ನ ಸಂಘಟನೆ ಮಾಡೋ ಜೊತೆಗೆ ಮಾನ್ಯ ಶಾಸಕರಿಗೆ ದಯಮಾಡಿ ಕೇಳಬೇಕು, ಮಾನ್ಯ ಶಾಸಕರಿಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ಇರೋಣ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಎರಡನೇ ವಿಚಾರ, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಕಾರ್ಯಕ್ರಮ. ಎರಡನೇ ವಿಚಾರ, ಇವತ್ತು ನಮ್ಮ ಶಾಸಕರು ಮತ್ತೆ ಮುಖಂಡರು ಹೇಳಿದ್ದಾರೆ, ನಮ್ಮ ನಾಯಕರಾಗಿರ್ತಕ್ಕಂಥ ವರಿಷ್ಠರಾಗಿರ್ತಕ್ಕಂಥ ಕುಮಾರಣ್ಣವರು ಈ ಕ್ಷೇತ್ರದ ಸಂಸದರು ಮತ್ತು ಕೇಂದ್ರ ಸಚಿವರು ಪಾಂಡವಪುರದಲ್ಲಿ 14 ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕಾಯ ವಾಚ ಮನಸ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಆ ಪಾಂಡವಪುರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಶಾಸಕರ ಜೊತೆ ನಾವೆಲ್ಲ ಭಾಗವಹಿಸಿ ಕೇಳ್ಪಡೆ ಜನ ಇಷ್ಟೆಲ್ಲ ಭಾಗವಹಿಸಿದ್ವಿ ಅಂತಕ್ಕಂಥ ಶಕ್ತಿಯನ್ನು ತೋರಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾನಂತೂ ನಿಷ್ಠೆ ಪ್ರಾಮಾಣಿಕತೆಯಿಂದ, ನಾನು JDS ಪಕ್ಷದ ಎಷ್ಟು ಪ್ರಾಮಾಣಿಕ ಅಂದ್ರೆ, ನಾನು ವ್ಯಾಸಂಗ ಮಾಡ್ಬೇಕಾದ್ರೆ ನಾನು JDS ಬಗ್ಗೆ ಕುಮಾರಣ್ಣವ್ರ ಬಗ್ಗೆ ಪ್ರೀತಿ ಮಾಡುವಂತ ವ್ಯಕ್ತಿ. ನನ್ನನ್ನು ಗುರುತಿಸಿ ಸ್ಥಾನಮಾನ ಕೊಟ್ಟಿದ್ದಾರೆ ಮಾನ್ಯ ಶಾಸಕರೇ. ನಾನು ಪಕ್ಷಕ್ಕೆ ಮತ್ತೆ ನಿಮಗೆ ಯಾವಾಗಲೂ ಕೂಡ ಈಗಲ್ಲ, ನಾನು ಯಾವಾಗ ಸೇರ್ಪಡೆ ಯಾವಾಗಲೂ ಕೂಡ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿದ್ದೀನಿ, ಹಿಂದೆನೂ ಇದ್ದೀನಿ, ಮುಂದಿನೂ ಕೂಡ ಕಾಯ ವಾಚ ಪ್ರಾಮಾಣಿಕತೆಯಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇರ್ತೀರತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ಒಂದು ಮಾತನ್ನ ಹೇಳ್ತೀನಿ, ದಯಮಾಡಿ ಕಾರ್ಯಕರ್ತರು ಕೇಳ್ಕೋಬೇಕು. ಒಂದೇ ಮಾತು, ಲಾಸ್ಟ್ ಮಾತು. ನಾನು ವಕೀಲ ನಾಯಕರಿದ್ದೀನಿ, ಕಾನೂನುಗಳಿದ್ದಾರೆ, ಅಧ್ಯಕ್ಷರಿದ್ದೀನಿ, ಮಾನ್ಯ ಶಾಸಕರಿಗೆ ಹೊಸ ಜವಾಬ್ದಾರಿ ಬೇರೆ ಕೊಟ್ಟಿದ್ದಾರೆ. ಇಡೀ ತಾಲೂಕಲ್ಲಿ 350-360 ಗ್ರಾಮಗಳಿದೆ. ಬಹುಶಃ ಯಾವ ಗ್ರಾಮದಲ್ಲೂ ಕೂಡ ನಮ್ಮ JDS ಕಾರ್ಯಕರ್ತರು ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ, ಯಾವುದೇ ವ್ಯಕ್ತಿಗೆ ಯಾವುದೇ ಪಕ್ಷದ ಕಾರ್ಯಕರ್ತರಿಗೆ ಇರತಕ್ಕಂಥ ಕೆಲಸವನ್ನ ಮಾಡಬೇಡಿ, ಬೆದರಿಕೆಗೆ ಯಾವುದೇ ಕಾರಣಕ್ಕೂ ಬರಬೇಡಿ. ನಾವು ಯಾವುದೇ ಬೆದರಿಕೆಗೆ ಮತ್ತೆ ಯಾವುದೇ ಒಂದು ಭಯವನ್ನ ಉಂಟು ಮಾಡ್ತಕ್ಕಂಥ ಸನ್ನಿವೇಶಕ್ಕೆ ನಾವು ಅವಕಾಶ ಕೊಡಲ್ಲ. ನಾವು ಹಿಂದೆ ಇರ್ತೀವಿ, ಪಕ್ಷವನ್ನ ದೊಡ್ಡ ಮಟ್ಟದ ಸಂಘಟನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಷ್ಟು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.